ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಗುರು ಇವತ್ತು ಏನು ಗೊತ್ತಾ ವಿಶೇಷ, ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಪಾರ್ಟಿ ಮಾಡೋಣ ಅಂತ ನಮ್ಮ ವರ್ಷಿ ಮನೆಗೆ ಬಂದಿದ್ದೀವಿ. ಇದು ನೋಡ್ಬೋದು, ಇದು ನಮ್ಮ ವರ್ಷಿ ಮನೆ. ನಾವು ಪಾರ್ಟಿ ಮಾಡೋಕ್ಕೆ ಚಿಕನು ಎಲ್ಲ ತಗೊಂಬಂದ್ರೆ ಇಲ್ಲಿ ನೋಡಿದ್ರೆ ಅವನು ಸೌದೆ ತಗೊಂಬಾರೋ ಪಾರ್ಟಿ ಮಾಡೋಣ ಅಂದರೆ ದೊಡ್ಡ ಮರನೇ ಹೊಡೆಸ್ಬಿಟ್ಟವನೆ ಸೌದೆಗೆ. ಕೀರ್ತಿ ಇವನ ಹೆಸರು. ಹರ್ಷಿ ಏನಾಗ್ಬೇಕಪ್ಪ ನಿನಗೆ? ಅಣ್ಣ. ಅಣ್ಣ ಹಂಗೆ ಹೇಳು ಅಂತ ಹೇಳ್ಕೊಟ್ನಾ? ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ನೋಡು ಬಾರ್ಬಿಕ್ಯೂ ಮಾಡಕ್ ಮರನೇ ಕೊಯ್ಸ್ತವನೆ, ಮರನೇ ಹೊಡೆಸ್ತಾವನ್ ಗೈಸ್ ಬಾರ್ಬಿಕ್ಯೂ ಮಾಡಕ್ಕೆ. ಕೀರ್ತಿನ ಕರ್ಕೊಂಡು ಹೋಗ್ಬಿಡೋಣ. ಅದ್ಯಾವುದು ಇದು ನಾಯಿ? ಅದ್ರ ಹೆಸರು ನಮಗೆ ಮಾರ್ಬಿಟ್ರಿ ಹೋಗ್ಲಿ. ಬ್ಲ್ಯಾಕಿ ಅಂತ ಇಕ್ಕೋಣ ಗೈಸ್. ಇವಾಗ ಬನ್ನಿ, ಅಲ್ಲಿ ಹರ್ಷಿತ್ತು ಮರ ಹೊಡೆಸ್ತಾವನೆ. ನಾವು ಇಲ್ಲಿ ಇದಕ್ಕೆ ಹೋಗಿ ಬರೋಣ ಅಂತ ಹೋದರೆ ಇವ್ನು ಬಂದರೆ ನೋಡ್ರೆ ಮರ ಹೊಡೆಸ್ತಾವನೆ. ನಾವು ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಂದು ಅಷ್ಟೊಳಗೆ ಅಭಿ ಹುಷಾರು, ಕೆಳಗೆ ಬಿದ್ದುಬಿಟ್ಟಿಯಾ? ಇವಾಗ ನಾಳೆನೋ ಮದುವೆ ಮಾಡೋಣ ಅಂತವ್ರೆ ಮನೆಯಲ್ಲಿ. ಹರ್ಷಿ ನಾವು ಇದಕ್ಕೆ ಮರ ಹೇಳಿದ್ರೆ ಇದು ಮಾಡಿ ಬಾರ್ಬಿಕ್ಯೂ ಬಾರ ಅಲ್ಲ ಕಣೋ, ಬಾರ್ಬಿಕ್ಯೂ ಮಾಡಕ್ಕೆ ಮರನೇ ಕುಯ್ಸ್ತಾ ಇದೆಯಲ್ಲ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಸಾಕಾಗಲ್ವ ಇಷ್ಟು? ಅದಕ್ಕೆ ದೊಡ್ಡ ಮರನೇ ಕುಯ್ಸ್ಬಿಟ್ಟೆ. ಅಂದ್ರೆ ಇನ್ನೇನು ಊರ ಬುಕ್ಕೇನೋ ಮರಿಗಿರಿ ಮಾಡಿದ್ರೆ ಊರಲ್ಲಿರೋ ಮರ ಎಲ್ಲ ಕಡಿಬೇಕೇನೋ ಹಾಗಾರೆ. ಗೈಸ್, ಇವಾಗ ನಮ್ಮ ಕೀರ್ತಿ ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತ ಅವನಂತೆ. ಇವಾಗ ಅವ್ನು ಮಾತಾಡ್ತಾನೆ, ಹೆಂಗ್ ಮಾತಾಡ್ತಾನೆ ನೋಡೋಣ. ಮಾತಾಡ ಹೇಗೋ ಅಲ್ಲೋಡು, ಮಾತಾಡಿ ಏನಾದ್ರು. ಓಹೋ ಗೈಸ್, ಇವಾಗ ನಮ್ಮ ಕೀರ್ತಿ ಅವ್ರು ವಿಡಿಯೋ ಮಾಡ್ತಾವ್ರೆ. ನಮ್ಮ ಹರ್ಷಿತ್ತು ಅಪರೂಪಕ್ಕೆ ಈ ಮಳೆ ಬರೋ ಥರ ಹಾಲು ಕರಿಯೋಕೆ ಬಂದವನೆ. ಅದನ್ನು ನಮ್ಮ ಅಭಿ ನೋಡ್ತಾವನೆ. ನೋಡೋಣ ಇವತ್ತೇನು ಹಾಲು ಕರಿತಾನೋ ಇಲ್ಲ ಡೈರಿಗೆ ಹಾಕ್ತಾರೋ ಇಲ್ವಾ. ಅವ್ನು ಹಾಲು ಹಾಕಿದ್ರೆ ಡೈರಿನೇ ಮುಚ್ಕೊಂತದೆ ಇದೊಂದು. ಗೈಸ್, ಇವಾಗ ನಾವು ಆ ಸ್ಪಾಟ್ಗೆ ಹೋಗ್ತಾ ಇದ್ದೀವಿ. ಯಾವ ಜಾಗದಲ್ಲಿ ನಾವು ಪಾರ್ಟಿ ಮಾಡಬೇಕು ಅಂದ್ಕೊಂಡಿದ್ದೀವೋ ಆ ಸ್ಪಾಟ್ಗೆ ಹೋಗ್ತಾ ಇದ್ದೀವಿ. ಇವಾಗ ಬನ್ನಿ ಹೊರಡೋಣ. ನಮ್ಮ ಹರ್ಷಿ ಕರ್ಕೊಂಡು ಹೋಗ್ತಾವನೆ. ನಮ್ಮ ಕೀರ್ತಿ ಬರ್ತಾನೇನೋ ಗೊತ್ತಿಲ್ಲ, ಅವಾಗಲಿಂದ ಮುನ್ಸ್ಕೊಂಡವನೆ. ಅವನು ಬರಲ್ವಂತೆ. ನೋಡೋಣ, ಇವನು ಸಾಧ್ಯವಾದರೆ ಇವನು ಯೂಟ್ಯೂಬ್ ಚಾನಲ್ ಮಾಡ್ತಾನೆ. ಅವ್ನ ಚಾನಲ್ ಸಬ್ಸ್ಕ್ರೈಬ್ ಆಗ್ಬಿಡಿ. ಯಾವ ಜಾಗ ಸಿಗ್ತದೋ ಅಲ್ಲೇ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಬರ್ರಿ ಹೋಯ್ತಾ ಇದ್ದೀವಿ ಹಂಗೆ. ಓಹೋ ಇವ್ನು ಕೀರ್ತಿ ಬೇರೆ ತಾಟ ಮಾಡ್ತಾವ್ರೆ. ಖುಷಿ ಆಗ್ಬಿಟ್ಟವ್ನು ಫುಲ್. ಇವತ್ತು ಯೂಟ್ಯೂಬಲ್ಲಿ ಬರ್ತೀವಿ ಅಂತ ಖುಷಿ ಆಗಿದೆ ನಾ ಕೀರ್ತಿ. ಅದಕ್ಕೆ ಅವರು ಸ್ಕೂಲ್ ಫ್ರೆಂಡ್ಸ್ಗೆಲ್ಲ ಹೇಳ್ಬಿಡೋಣ ಅಂತ ಖುಷಿ ಆಗಿರ್ಬೇಕು ಅವ್ರು. ನಾನು ಗೈಸ್ ನೋಡ್ರಿ, ಇವಾಗ ಫೈನಲ್ ಆಗಿ ಯಾವ ಲೊಕೇಶನ್ಗೆ ಬಂದಿದ್ದೀವಿ. ಅಲ್ಲಿ ದೇವಸ್ಥಾನ ಇದೆ, ಇಲ್ಲಿ ಎಲ್ಲರೂ ಅಡುಗೆ ಎಲ್ಲ ಮಾಡ್ತಾ ಇರ್ತಾರೆ. ನಾವು ಅದೇ ಜಾಗದಲ್ಲಿ ಇವಾಗ ನಮ್ಮ ಬಾರ್ಬಿಕ್ಯೂ ಮಾಡೋಣ ಅಂತ ಬಂದಿದ್ದೀವಿ. ಇವಾಗ ನಮ್ಗೊಂದು ಸಲ ಹಬ್ಬ ನಡುಕ್ತಾ ಐತೆ. ಚಿರ್ತೇವೆ ಅಂತ ಎದುರಿಸ್ಬಿಟ್ಟವನೆ. ಚಿರ್ತೆ ಬಂದು ಇವನೇ ಓಡಿಸೋದು ಗೈಸ್. ಬೇಟೆಗಾರ ಇವನು. ಇವಾಗ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ಬನ್ನಿ ರೆಡಿ ಮಾಡೋಣ. ನಮ್ಮ ಅಭಿ ಶೆಫು ಗೈಸ್, ಅವನೇ ಮೇಯ್ನು ರೆಡಿ ಮಾಡೋದು. ಅಭಿ ಇಲ್ಲಿ ನೋಡಿ, ಇಲ್ಲಿ ಚೆನ್ನಾಗಿ ಮಾಡಬೇಕು. ತಗೊಂಬರ್ತೀವಿ ಇವಾಗ. ತಿರ್ಗಾ ಹೋಗಿ ನೀರು ತಗೊಂಬರೋದು ಮರ್ಕೊಂಬಿಟ್ಟಿದ್ದೀವಿ ಗೈಸ್. ನೀರು ತಗೊಂಬರೋಣ ಇವಾಗ ಹೋಗಿ. ಅಲ್ಲಿರ್ಬೋದು, ಕೇಳ್ಕೊಂಬರ್ತೀನಿ ನೀರು ನಾನೇ ಹೋಗ್ಬಿಟ್ಟು. ಏನಂತೀಯ ಗೈಸ್? ಇವಾಗ ಇನ್ನೇನು ಎಲ್ಲ ರೆಡಿ ಮಾಡ್ಬಿಡ್ತೀವಿ. ರೆಡಿ ಮಾಡಿಬಿಟ್ಟು ಆಮೇಲೆ ಸಿಗ್ತೀವಿ. ಗೈಸ್ ನೋಡ್ರಿ, ಎಂಥ ಲೊಕೇಶನ್ ಇದ್ದೀವಿ. ಕುಡಿಯೋಕ್ಕೆ ನಮಗೆ ಒಂದು ಬಾಟ್ಲು ನೀರಿರಲಿಲ್ಲ. ಪಾಪ ಅಣ್ಣ ಕುಡಿಯೋಕ್ಕೆ ಬಾಟ್ಲೇ ಕೊಟ್ಟವ್ರೆ, ಕ್ಯಾನು. ಅದ್ರಲ್ಲಿ ಹರ್ಷಿ ಒಂದು ಬಾಟ್ಲು ನೀರು ಇಟ್ಕೊಂಡವ್ರೆ. ಈ ದೇವಸ್ಥಾನ ಒಂದು ಸಲ ಫುಲ್ಲು ತೋರಿಸ್ತೀನಿ ನಿಮಗೆ. ಸಕ್ಕತ್ತಾಗೈತೆ ಈ ದೇವಸ್ಥಾನ ಮಾತ್ರ. ಬರೀ ನೀರು ಎತ್ಕೊಂಡು ಹೋಗೋಣ ಹಾಗೆ. ಅಭಿ ರೆಡಿ ಮಾಡ್ತಾನೆ. ಫಸ್ಟ್ ಏನು ಹಾಕ್ತೀಯ ಅಭಿ? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಹಾಂ, ಎರಡು ಹಾಕ್ಬೇಕು ಮಚ್ಚ. ಹಾಕ್ಬಿಡು ಅಷ್ಟು ಹಾಕ್ಬಿಟ್ರು. ಚಿಲ್ಲಿ ಪೌಡರ್ ಇಷ್ಟು. ಗರಂ ಮಸಾಲ ಜೀರಿಗೆ ಪುಡಿ, ಜೀರಾ ಪೌಡರ್. ಏನಾಗ್ತಿದ್ಯಾ? ಸನ್ಫ್ಲವರ್ ಆಯಿಲ್. ಮೊಟ್ಟೆ ತಂದೇನು? ಓಹೋ, ಮೊಟ್ಟೆ ಬೇಡವಾ? ಬೇಡ, ಅಷ್ಟೇ ಹಾಕೊಂಡು ಕಲ್ಸ್ಕೊಳ್ಳೋದು. ನೆಕ್ಸ್ಟ್ ಚಿಕನ್ ಹಾಕೋದು. ಕಲಸೋ ಗೈಸ್. ಉಪ್ಪು ಮತ್ತೆ ಇದು ಕರಡೆ ಕರ್ಡ್
ಕರಡು ಮೊಸರು ಬೇಕು, ಮೊಸರು ಇದೆ ಗೈಸ್, ಮೊಸರು ತಗೊಂಬರ್ಬೇಕು ಇವಾಗ. ಇದೇ ಮೈನ್ ಇಂಗ್ರೀಡಿಯೆಂಟ್ಸು. ನಿಮಗೆ ಚಿಕನ್ ಸಾಫ್ಟ್ ಆಗಾಕಿರುವುದು ಎಲ್ಲದಕ್ಕೂ ಇದೇ ಮೈನು ಮಸಾಲೆ. ಇವತ್ತು ನಾವೇನಾದ್ರೂ ಚಿಕನ್ ತಿಂದು ಬದುಕಿದ್ರೆ ಅದಕ್ಕೆ ಅಭಿಕರಣ ಕುಡ್ಕೊಳ. ಮೊಸರು ಇನ್ನೂ ಐತೆ ಗೈಸ್, ಇವಾಗ ಕಲಿಸ್ತಾವನೆ. ಬಿರಿಯಾನಿ ಅಂತೀನಿ ನನಗೆ, ಅದೇನು ತಲೆನೇ ಓಡ್ತಾ ಇಲ್ಲ. ನಾವು ಮಾಡಕ್ ಬಂದಿರೋದು ಇದ್ರದ್ದು ಬಾರ್ಬಿಕ್ಯೂ ಮಾಡಕ್ ಬಂದಿರೋದು. ಮಸಾಲೆ ಫ್ಲೇವರ್ ಕಲರ್ ನೋಡಿ ಯಾವ ಥರ ಕಾಣಿಸ್ತಾ ಇದೆ, ನಮ್ಮಂತ ಇಷ್ಟು ಫ್ಲೇವರ್. ಇವಾಗ ನೋಡೋಣ. ನಾವು ಇವತ್ತು ಮಹೇಶನ ಮತ್ತೆ ಮೋನಿನ ಮಿಸ್ ಮಾಡ್ಕೊಂಡಿದ್ದೀವಿ ಗೈಸ್. ಮಹೇಶ ಊರಿಗೆ ಹೋಗ್ಬಿಟ್ಟವನೆ, ಆದರೆ ಮೋನಿ ಎಲ್ಲೋ ಕಾರಣಾಂತರಗಳಿಂದ ಮಿಸ್ ಆಗೋನೆ. ಬರ್ತಾನೆ ಅವನು ಇವಾಗ, ಇನ್ನೊಂದು ಸ್ವಲ್ಪ ಹೊತ್ತರಲ್ಲಿ ಅವನು ಜಾಯ್ನ್ ಆಯ್ತಾನೆ. ಮುಖಂಡು ಹರ್ಷಿ ಬೆಂಕಿ ಹಚ್ಚಿದ್ದಾನೆ. ಕೀರ್ತಿ ಅದನ್ನು ನೋಡ್ತಾವನು, ಸಾಕ್ಷಿ ಇವನು. ಬೆಂಕಿ ಹಚ್ಚಿದ್ನೇನೋ ಎತ್ಕೊಂತ ಇಲ್ಲ, ಆದರೆ ಆರೋಯ್ತು, ಏನು ಮಾಡೋಕ್ಕಾಗಲ್ಲ ಗೈಸ್. ನೋಡ್ರಿ ಬೆಂಕಿ ಹಾಕಿದ್ದೀವಿ ಇವಾಗ, ಫುಲ್ಲಾಗಿ ಹತ್ಕೊಂತ ಐತಿ ಇವಾಗೆಲ್ಲ. ಆಮೇಲೆ ಆ ಮೆಸ್ನ ಇದ್ರ ಮೇಲೆ ಹಾಕ್ಬಿಟ್ಟೆ ಫ್ರೈ ಮಾಡೋದು. ಓಹೋ ಹೋ, ಅಗ್ನಿ ಇನ್ನೂ ಹತ್ಕೊಂಡಿಲ್ಲ, ಹತ್ಕೊಬೇಕು ಕರೆಕ್ಟಾಗಿ. ಹತ್ತಿಸ್ತಾನೆ ನೋಡಿ ಗೈಸ್, ಅಭಿ ಹತ್ತಿಸ್ತಾನೆ. ಯಾವ ಎಣ್ಣೆಲಿ ಹತ್ಕೊಳ್ಳಲ್ಲ ಕಣ ಅದು, ಸೌದೆ ಮೇಲೆ ಸನ್ಫ್ಯೂರಲ್ಲಿ ಬೆಂಕಿ ಎತ್ಕೊಂತದ. ಸೌದೆ ಮೇಲೆ ಗೈಸ್ ಫಸ್ಟ್ ಟೈಮ್ ಇದು. ನಾನು ಇದೇನು ಹೊಸ ಎಕ್ಸ್ಪೆರಿಮೆಂಟ್ ಮಾಡ್ತಾರಲ್ಲ ನಮ್ಮ ಯೂತ್ಸು. ಹೊತ್ಕೊಂತೈತಲ್ಲ ಗೈಸ್ ಇದು. ಹೆಂಗೆ ಹೊತ್ಕೊಂತ ಇದು ಎಣ್ಣೆ? ಲೋ ಅಭಿ ಹೊತ್ಕೊಂಡು ಹಂಗೆ ಮ್ಯಾಲಕ್ಕೆ ಬಗ್ಗನಂಗೆ ಬಂದ್ಬಿಟ್ಟದು. ಗೈಸ್ ಇಲ್ಲಿ ನೋಡ್ರಿ, ದೊಡ್ಡ ಪವಾಡನೇ ನೋಡ್ದೈತಿ ಇಲ್ಲಿ ಸನ್ಫ್ಯೂರ್ ಆಯಿಲಿಂದ. ಗೈಸ್ ನೋಡ್ರಿ, ಅಭಿ ಇವಾಗ ಅದನ್ನು ಕೆಂಡ ಮಾಡ್ತಾವನೆ. ಕೆಂಡ ಮಾಡಿದ್ಮೇಲೆ ಆ ಮೆಸ್ನ ತೆಗ್ದು ಇದ್ರ ಮೇಲೆ ಇಕ್ಕಿ ಚಿಕನ್ನ ಹಾಕ್ಬಿಡೋದು. ಓಹೋ ನೋಡಿ ಗೈಸ್, ಹೆಂಗಿಕ್ಕಿದೀವಿ ಮೆಸ್ಸು. ಇಲ್ಲಿ ಚಿಕನ್ನು, ಅಲ್ಲಿ ಮೆಸ್ಸು, ಅದ್ರೊಳಗೆ ಕೆಂಡ ಹಾಕ್ಬಿಟ್ಟು ಅದು ಫುಲ್ಲು ಕೆಂಡ ಮಾಡಿದ್ಮೇಲೆ ಒಂದೇ ಸಲ ಹಾಕಿದ್ರೆ ಬೇಯ್ತಾನೆ ಇರ್ತದೆ ಗೈಸ್. ಫುಲ್ಲು ಫಾರೆಸ್ಟ್ ಏರಿಯಾ ನಾವಿರೋಂಥ ಜಾಗ. ಇಲ್ಲಿ ಮಾತ್ರ ದೇವಸ್ಥಾನ ಇದೆ ಫಾರೆಸ್ಟ್ ಒಳಗೆ. ಒಂದು ಸಲ ಯಾವುದಾದ್ರೂ ನಿಮಗೆ ದೇವಸ್ಥಾನ ತೋರಿಸೋಂಥ ಪ್ರಯತ್ನ ಮಾಡೋಣ ಗೈಸ್. ಹೊಸ ಟೆಕ್ನಿಕ್ ನಮ್ಮ ಅಭಿದು. ಏನು ಇಲ್ದಿರೋ ಜಾಗದಲ್ಲೂ ಏನಾದರೂ ಒಂದು ಬಳಕೆ ಮಾಡಿಬಿಡ್ತಾನೆ ಎಣ್ಣೆ ಸಾವಿರಕ್ಕೆ. ಆಹಾ ಗೈಸ್ ನೋಡ್ರಿ, ಎಲ್ಲ ಫೈನಲ್ ಆಗಿ ಕೆಂಡ ರೆಡಿ ಮಾಡಿಬಿಟ್ಟಿದ್ದೀವಿ ಇವಾಗ. ಫುಲ್ಲಾಗೆ ಚಿಕನ್ ತೆಗೆದು ಹಾಕ್ತಾ ಇರೋದು ಅಷ್ಟೇ ಕೆಲಸ. ಅಭಿ ಗೈಸ್ ಇವಾಗ ಚಿಕನ್ ಹಾಕ್ತಾವನ ಅಭಿ. ಓಹೋ ಮಸ್ತು ತೊಡೆ ಪೀಸು ಗೈಸ್. ಯಾವುದು ಅದು ತಿರ್ವಾಕದ ಎತ್ಕೋ ಗೈಸ್, ಹೆಂಗೈದೆ ನೋಡಿ ಪೀಸು. ಒಂದ್ಸಲಿ ಆರು ಹಾಕು ಅಭಿ, ಕರೆಕ್ಟಾಗಿ ಹಿಡಿಬೋದು ಅನ್ಕೊಂತೀನಿ ಅಲ್ವಾ? ಓಹೋ ಏನ್ರಿ ಗೈಸ್, ಸಕ್ಕದಾಗೈತೆ. ಬಾ ಏನ ಹಿಂಗೆ ಕಾಣಿಸ್ತೈತಿ ಇದು ಚಿಕನು. ಗೈಸ್ ಬಿಸಿ ತಂದೂರಿ. ಯಾರಿಗೆ ಬೇಕು ಬೇಡ? ಯಾರಿಗೆ ಬೇಕು ಬೇಡ? ಬಿಸಿ ತಂದೂರಿ. ಇನ್ನೊಂದು ಬಟ್ಲು ತರ್ಬೋದು. ಗೈಸ್ ಕೆಂಡ ಹೆಂಗೆ ಬೆಂದೈತೆ ಅಂದರೆ ಇವಾಗ ಸಿಕ್ಕಾಬಟ್ಟೆ ಫಾಸ್ಟ್ ರೋಸ್ಟ್ ಆಗ್ಬಿಡ್ತದೆ. ಆಹಾ ನೋಡ್ರಿ ಹೆಂಗಾಗೈತೆ. ನಮ್ಮ ಅಭಿ ಟೆಕ್ನಿಷಿಯನು, ತಂದೂರಿ ಸ್ಪೆಷಲಿಸ್ಟ್. ರೋಸ್ಟ್ ಮೇಲೆ ರೋಸ್ಟು. ಓಹೋ ಬೆಂಕಿ ಹೊಡಿತಾನೆ ಈ ಕಡೆ. ಹೌದಾ? ಅದು ಮಚ್ಚ ಹಿಂದಕ್ಕೆ ಎಳ್ದ್ಬಿಡ್ರು, ಅದು ಸೌದೆ ಬರೀ ಕೆಂಡದ ಮೇಲೆ ಬೈಲಿ ಸಾಕು. ಅದೇ ಎಳ್ದ್ಬಿಡು ಮಚ್ಚ, ಸೈಡಿಗೆ ಹಂಗೆ ಅಲ್ಲೇ ಹತ್ರದಲ್ಲೇ ಇತ್ತು. ಇನ್ನು ಗೈಸ್ ಫೈನಲಿ ನಮ್ಮ ಬಾರ್ಬಿಕ್ಯೂ ರೆಡಿ ಆಗೈತೆ. ಓಹೋ ಒಳ್ಳೆ ರೋಮ ಹೆಂಗೆ ಬರ್ತಾ ಇದೆ ಅಂದರೆ ಗಮ್ ಅಂತೈತೆ. ಕಾಡಲ್ಲಿ ಯಾರೂ ಇಲ್ಲ, ನಾವು ಪ್ಲಸ್ ಬಾರ್ಬಿಕ್ಯೂ, ಒಳ್ಳೆ ಬಾರ್ಬಿಕ್ಯೂ ತಿನ್ನಕ್ಕೆ ಬಂದಿದ್ದೀವಿ. ಕಾಡೊಳಗೆ ಕರ್ಕೊಂಬಂದವನು ಅಪ್ಪ. ಇವಾಗ ಇನ್ನೊಂದು 5 ನಿಮಿಷದಲ್ಲಿ ಟೇಸ್ಟ್ ಮಾಡೋಣ ಯಾವ ರೀತಿ ಇರುತ್ತೆ ಅಂತ. ಮಚ್ಚ ನೋಡ್ರಿ, ಓಹೋ
ಏನೈತೆ ಪೀಸು ಎಲ್ಲ ಬೆಂದೈತೆ ಗಾಯ್ಸ್. ಅರೋಮಾ ಮಾತ್ರ ಘಮ್ ಅಂತ ಇದೆ. ಓಹೋ ಒಂದು ಪೀಸ್ ಬಿಸಾಕ್ಬಿಡೋಣ. ಹೌದಾ ಓಕೆ. ಎಲ್ಲ ಹಾಕ್ತೀನಿ ತಾಬೇರೆ. ಸಬಿ ಟ್ರೈ ಮಾಡ್ತಾವನೆ. ಸೂಪರ್ ಸುಳ್ಳು ಹೇಳ್ಬೇಡ ಕಣ, ಇವನೇ ಮಾಡಿರೋದು ಅದಕ್ಕೆ ಸುಳ್ಳು ಹೇಳ್ತಾವನೆ. ಹರ್ಷಿ ಟ್ರೈ ಮಾಡ್ತಾನೆ ರೀ. ಇವಾಗ ಹರ್ಷಿತ್ ಸ್ವಲ್ಪ ಉಪ್ಪು ಜಾಸ್ತಿ ಹಾಕಿದ್ಯಾ, ನಿಂಬೆಹಣ್ಣು ಹಾಕಿದ್ಯಾ, ಇವಾಗ ಸರಿ ಹೋಯ್ತು. ನಿಂಬೆಹಣ್ಣೆ ಮರ್ತ್ಬಿಟ್ಟಿದಾಗ ಇವನು. ಇವಾಗ ಹರ್ಷಿ ಟ್ರೈ ಮಾಡ್ತಾವನೆ. ಓಹೋ ಚಿಂದಿ. ಹೌದಾ ಅಷ್ಟೊಂದು ಸಕ್ಕತ್ತಾಗೈತೇನೋ. ನಿಜ ಹೇಳಲಿ, ಅವ್ನ ಆಮೇಲೆ 5 ಸ್ಟಾರ್ ಹೋಟ್ಲವ್ರು ಫೋನ್ಗೇನು ಮಾಡ್ಬಿಟ್ಟಾರು. ಇವಾಗ ಗೈಸ್ ನಮ್ಮ ಕೀರ್ತಿ, ಸೈಲೆಂಟ್ ಕೀರ್ತಿ ಅವ್ರು ತಿಂತಾರೆ. ಇವಾಗ ಕೀರ್ತಿ ಟ್ರೈ ಮಾಡ. ಸುಳ್ಳು ಹೇಳ್ಬಿಟ್ಟ ಕಣ, ನಮಗೆಲ್ಲ ಗೊತ್ತಾಗೋಯ್ತು. ಹೌದಾ ಗೈಸ್ ಇವಾಗ ನಮ್ಮ ಪೀಸ್ ರೆಡಿ ಆಗದ, ನಾವು ಟ್ರೈ ಮಾಡೋಣ. ಉಪ್ಪೇನು ಅಷ್ಟೊಂದು ಅಷ್ಟಿಲ್ಲ. ಇವಾಗ ನೋಡಿ ನಮ್ಮ ಪ್ಲೇಟಲ್ಲಿ ಏನೈತೆ, ಚಿಕನ್ನು, 2 ಸೌತೆಕಾಯಿ, 2 ಪೀಸ್ ಈರುಳ್ಳಿ, ಎಲ್ಲರೂ ಕಟ್ ಮಾಡಿಕ್ಕಿ ಹಂಗೆ ಮಾಡಿಬಿಟ್ಟಿದ್ದೆ. ಇವಾಗ ಹಾಕೊಂಡಿದ್ದೀವಿ. ಇವಾಗ ನಾವು ಟ್ರೈ ಮಾಡೋ ಅಂಥ ಟೈಮು ಗೈಸ್. ನೋಡ್ರಿ ಮಸಾಲೆ. ಓಹೋ ಹೆಂಗೆ ಬೆಂದೋಯ್ತೆ ಅಂತ ತೋರಿಸ್ತಾರೆ ನಿಮ್ಗೆ. ಫಸ್ಟು ಈ ಮೂಳೆನ ಫಸ್ಟ್ ಹಿಂಗೆ ತೆಗೆದುಬಿಡ್ಬೋದು. ನಾವು ಅಭಿ ಹಂಗೆ ಬೇಯಿಸೋಣ ಕರೆಕ್ಟಾಗಿ. ಇವಾಗ ಫಸ್ಟು ಈ ಸೈಡಿಂದ ಟ್ರೈ ಮಾಡ್ಬಿಡೋಣ. ಕೈಯಲ್ಲಿ ಹಿಂಗೆ ಕಿಳಿತ್ರೆ ಹಂಗೆ ಬೈತೈತೆ. ಗಾಯ್ಸ್ ಸಕ್ಕದ ಮಾಡ್ಬಿಟ್ಟವ್ನು ಗಾಯ್ಸ್. ಅಪರೂಪಕ್ಕೆ ಅದು ಹೆಂಗೆ ಮಾಡ್ದ ಅನ್ನೋದು ಗೊತ್ತಿಲ್ಲ, ಸೂಪರಾಗಿ ಮಾಡಾಕ್ಬಿಟ್ಟವನೆ ಗಾಯ್ಸ್. ಏನು ಮಾಡಿದೀವಿ ಬಿ ಗಾಯ್ಸ್, ಸೂಪರಾಗಿ ಮಾಡೋಣ ಗಾಯ್ಸ್. ಟೇಸ್ಟು ಇಲ್ಲೋಟ್ರಿ. ಅಂತ ತಿಂಚಾಡೋದು ಈರುಳ್ಳಿ. ಈ ಥರ ಏನಾದರೂ ನೀವು ಮನೇಲಿ ಮಾಡ್ಕೊಂಡು ಟ್ರೈ ಮಾಡಿದ್ರೆ 100% ಹೇಳ್ತೀನಿ ಸಕ್ಕದಾಗೈತೆ ಗೈಸ್. ಆಮೇಲೆ ಇದೆಲ್ಲ ನೀವು ಮನೇಲಿ ಟ್ರೈ ಮಾಡೋಕೆ ಹೋಗ್ಬಿಡ್ರಿ. ಫ್ರೆಂಡ್ಸು ಆಚೆ ಬಂದಾಗ, ಫ್ರೆಂಡ್ಸ್ ಜೊತೆ ಇದ್ದಾಗ ಟ್ರೈ ಮಾಡಿ, ಸಕ್ಕದಾಗಿ ತಿನ್ಕೊಡುತ್ತೆ ನೋಡಿ. ಈ ಥರ ಸಿಕ್ಬಿಟ್ರೆ ನನಗೆ ಹಿಂಗೆ ಗೊತ್ಕೊಂಡು ಹಂಗೆ ಜ್ಯೂಸಿಯಾಗೈತೆ ಗೈಸ್, ಸಕ್ಕದಾಗೈತೆ. ಜೊತೆಗೆ ಸೌದೆಗೆ ಓವರಾಲ್ ಗುಡ್ಡು. ಅಭಿ ಸೂಪರ್ ಕಣ ಮತ್ತ, ಸಕ್ಕದಾಗಿ ಮಾಡೋಣ ಗೈಸ್. ಗಾಯ್ಸ್ ಸೆಕೆಂಡ್ ರೌಂಡ್ ಬ್ಯಾಟಿಂಗ್. ಇವಾಗ 2ನೇ ರೌಂಡ್ ಎಲ್ಲರೂ ಚೆಚ್ಚಾಗ್ಬಿಟ್ಟಿದೀವಿ. 2ನೇ ರೌಂಡ್ ಬ್ಯಾಟಿಂಗು. ಫುಲ್ಲು ಖಾಲಿ ಬ್ಯಾಟಿಂಗ್. ಯಾರು ಕಾಣಿಸ್ತಾ ಇಲ್ಲ ನೋಡಿ. ಕೆಂಡ ಮಾತ್ರ ಬೆಂಕಿ ಆಗ್ಬಿಟ್ಟದೆ. ಇವಾಗ ಕೆಂಡನ ಆರಿಸ್ತಾ ಇದ್ದೀವಿ. ಫಾರೆಸ್ಟ್ ಅಲ್ವಾ, ಹಂಗೆ ಬಿಡಬಾರ್ದು ಅಂತ ಕೆಂಡನ ಆರಿಸ್ಬಿಡ್ತಾ ಇದ್ದೀವಿ. ಫುಲ್ ಕಂಪ್ಲೀಟಾಗಿ ಎಲ್ಲ ನೀರು ಒಯ್ತಾ ಇದ್ದೀವಿ ಇವಾಗ. ನೋಡೋದ್ರಲ್ಲ, ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಗಳಿಗೂ ಶೇರ್ ಮಾಡಿ. ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ.